ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಿಂದುತ್ವದ ಕಟ್ಟರ್ ಅನುಯಾಯಿಯಾಗಿರುವಂಥ, ಹಿಂದುತ್ವಕ್ಕಾಗಿ ಹುಟ್ಟಿರುವಂಥ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಇದೀಗ ತಿಂಗಳುಗಳು ಕಳೀತಾ ಬಂದಿವೆ. ಎಲ್ಲರೂ ಅಂದ್ಕೊಂಡಿದ್ದೇನೆಂದ್ರೆ ಯತ್ನಾಳ್ ಅವರು ಈ ರೆಬಲ್ಗಳ ಮಾತನ್ನ ಕೇಳಿ ಕೆಟ್ಟು ಇದೀಗ ಪಕ್ಷದಿಂದ ಉಚ್ಚಾಟನೆ ಆದರು. ಆದರೆ ಯಾವುದೇ ರೆಬಲ್ಗಳು ಕೂಡ ಇದೀಗ ಯತ್ನಾಳ್ ಅವರ ಪರವಾಗಿ ಮಾತನಾಡ್ತಾ ಇಲ್ಲ ಎನ್ನುವ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಅದಕ್ಕೆ ಪೂರಕವೆಂಬಂತೆ ರೆಬಲ್ಗಳು ಕೂಡ ಎಲ್ಲಿ ಹೋದ್ರು ಎನ್ನುವ ಅಭಿಪ್ರಾಯ ಕೂಡ ಜನರಲ್ಲಿ ಮೂಡಿತ್ತು. ರೆಬಲ್ಗಳ ಮಾತನ್ನ ಕೇಳಿ ಮೋಸ ಹೋದ್ರ ಯತ್ನಾಳ್ ಅವರು ಎನ್ನುವ ಒಂದು ಮಾತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇತ್ತು. ಅದಾದ ನಂತರ ಇದೀಗ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಅದೇನೆಂದ್ರೆ ಯತ್ನಾಳ್ ಅವರು ಮತ್ತೆ ಬಿಜೆಪಿ ಪಕ್ಷಕ್ಕೆ ಬರಲಿಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಅದಕ್ಕೆ ಪೂರಕವೆಂಬಂತೆ ಈ ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ 7-8 ರೆಬಲ್ಗಳು ಇದೀಗ ದೊಡ್ಡದಾದಂತ ಸ್ಕೆಚ್ ಹಾಕಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವರು ವಾಪಸ್ ಬಿಜೆಪಿ ಬರ್ತಾರಾ, ಅಥವಾ ಬಿಜೆಪಿ ಆಹ್ವಾನ ಕೊಟ್ಟರೆ ಯತ್ನಾಳ್ ಅವರು ಬರ್ಲಿಕ್ಕೆ ರೆಡಿ ಇದ್ದಾರಾ, ಅಥವಾ ಈ ರೆಬಲ್ಗಳು ಹಣಿದಂತ ತಂತ್ರವೇನು, ಇವೆಲ್ಲವನ್ನ ನೋಡೋಣ. ಇದಕ್ಕಿಂತ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ ಪದೇ ಪದೇ ವಾಗ್ದಾಳಿಯನ್ನ ಮಾಡಿಕೊಂಡು ಬರ್ತಾ ಇದ್ದಂತ ಮತ್ತು ಪಕ್ಷಕ್ಕೆ ಈ ಮೂಲಕ ಸ್ವಲ್ಪ ಮಟ್ಟಿನ ಮುಜುಗರವನ್ನ ಮಾಡ್ತಾ ಇದ್ದಂತ ಯತ್ನಾಳ್ ಅವರನ್ನ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನೇತೃತ್ವದ ಓಂ ಪಾಠಕ್ ನೇತೃತ್ವದ ಒಂದು ಶಿಸ್ತು ಸಮಿತಿ ಇದೀಗ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ 1 ತಿಂಗಳು ಕಳೀತಾ ಬಂದಿದೆ. ಅದಾದ 3-4 ದಿನಗಳ ಕಾಲದಲ್ಲಿ ಯತ್ನಾಳ್ ಅವರ ಪರವಾಗಿ ಅನೇಕ ಜನಾಕ್ರೋಶ ಎದ್ದಿತ್ತು. 100 ಪದಾಧಿಕಾರಿಗಳು ರಿಜೈನ್ ಮಾಡಿದ್ರು. ಅದರಲ್ಲೂ ವಿಜಯಪುರ ನಗರದಲ್ಲಂತೂ ದೊಡ್ಡದಾದಂತ ಕೋಲಾಹಲ ಆಯಿತು. ಅದಾದ ಬಳಿಕ ವಿಜೇಂದ್ರ ಅವರು ತಾನು ಏನು ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವ ದೃಷ್ಟಿಯಲ್ಲಿ ನಾನು ಏನು ರಿಪೋರ್ಟ್ ಕೊಟ್ಟಿಲ್ಲ. ಯತ್ನಾಳ್ ಅವರು ಉಚ್ಚಾಟನೆ ಅದೊಂದು ದುರದೃಷ್ಟಕರ ಸಂಗತಿ. ಯಾಕಂದ್ರೆ ಯಾವುದೇ ಕಾರ್ಯಕರ್ತ ಕೂಡ ಬಿಜೆಪಿಯನ್ನು ಕಟ್ಟಿರ್ತಾನೆ. ಬಿಜೆಪಿ ಯಾವುದೇ ಮುಖಂಡರ ಒಂದು ಪಕ್ಷ ಅಲ್ಲ, ಎಲ್ಲ ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರು ಅಂದಾಗ ಎಲ್ಲಾ ಕಾರ್ಯಕರ್ತರು ಕೂಡ ಬಿಜೆಪಿಯನ್ನ ಕಟ್ಟಿರ್ತಾರೆ. ಅಂತ ಒಬ್ಬ ಕಾರ್ಯಕರ್ತರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಬಿಜೆಪಿ ಪಕ್ಷಕ್ಕೆ ಒಂದು ದುರದೃಷ್ಟಕರ ದಿನ ಎಂದು ಹೇಳೋದ್ರ ಮುಖಾಂತರ ಒಂದು ಮಟ್ಟಿಗೆ ಸ್ವಲ್ಪ ದೊಡ್ಡತನವನ್ನ ಮರೆದಿದ್ರು. ಆದ್ರೆ ಹಿಂದೆ ಏನೇನಾಗಿದೆ ಎನ್ನುವುದು ಯತ್ನಾಳ್ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಯತ್ನಾಳ್ ಅವರು ಬಿಜೆಪಿಯ ಮುಖಂಡರಾದಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರ ಮೇಲೆ ಪದೇ ಪದೇ ಮುಗಿ ಬೀಳ್ತಾನೆ ಇದ್ರು ಮತ್ತು ಏಕವಚನದಲ್ಲಿ ಕೆಟ್ಟ ಮಾತನ್ನ ಆಡ್ತಾ ಇದ್ರು. ಈ ಹಂತದಲ್ಲಿ ಯತ್ನಾಳ್ ಅವರಿಗೆ ಕೇಂದ್ರ ಶಿಸ್ತು ಸಮಿತಿ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಏನೇ ಅಸಮಾಧಾನ ಇದ್ರೂ ಕೂಡ ನೀವು ಹೈಕಮಾಂಡ್ಗೆ ತಿಳಿಸಿ, ನೀವು ಆ ಪತ್ರದ ಮುಖೇನ ಹೈಕಮಾಂಡ್ಗೆ ತಿಳಿಸಿ ಅನ್ನುವ ಒಂದು ಮಾತನ್ನ ಹೇಳಿ ನೋಟಿಸ್ ಕೂಡ ಕೊಟ್ಟಿತ್ತು. ಆದ್ರೆ ಯಾವ ನೋಟಿಸ್ಗೂ ಕೂಡ ತಲೆ ಕೆಡಿಸಿಕೊಳ್ಳದಂತ ಯತ್ನಾಳ್ ಅವರು ಪದೇ ಪದೇ ಮತ್ತೆ ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ತಾನೆ ಇದ್ರು. ಬಿಜೆಪಿ ಕುಟುಂಬ ರಾಜಕಾರಣದಿಂದ ಹೊರಗೆ ಬರಬೇಕು ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ರು. ಇದರಿಂದ ಸ್ವಲ್ಪ ಅಸಮಾಧಾನಗೊಂಡಂತ ಮತ್ತು ಪಕ್ಷಕ್ಕೆ ಮುಜುಗರವಾಗಬಾರದು ಎನ್ನುವ ದೃಷ್ಟಿಯಿಂದ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಶಿಸ್ತು ಸಮಿತಿ ಓಂ ಪಾಠಕ್ ನೇತೃತ್ವ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದ್ದಾಗಿದೆ. ಇದು ಹಳೆಯ ಹಿಸ್ಟ್ರಿ. ಅದಾದ ನಂತರ ಇದೀಗ ಪದೇ ಪದೇ ಒಂದೊಂದು ದಿನಕ್ಕೆ ಒಂದೊಂದು ಕೂಗು ಕೇಳ್ಬರ್ತಾನೆ ಇತ್ತು. ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನ್ಯೂಸ್ ಚಾನೆಲ್ಗಳು ಕೂಡ ಯತ್ನಾಳ್ ಅವರು ಪದೇ ಮತ್ತೆ ವಾಪಸ್ ಬರ್ತಾರೆ, ವಾಪಸ್ಸಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು. ಜೊತೆಗೆ ಇಲ್ಲಿ ಮತ್ತೊಂದು ವಿಶೇಷವಾಗಿ ಗಮನ ಹರಿಸಲೇಬೇಕಾದಂತ ವಿಷಯ ಏನಂದ್ರೆ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದಂತ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, BP ಹರೀಶ್ ಆಗಿರ್ಬೋದು, ಹೀಗೆ ಅನೇಕ ಮುಖಂಡರು ಅಥವಾ ಜೊತೆಗೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಈ ಅನೇಕ ಮುಖಂಡರು ಪದೇ ಪದೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಮುಂದೆ ನಾವು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂದ್ರೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕೆನ್ನುವ ಕೂಗನ್ನ ಈ ಹಲವು ಮುಖಂಡರು ಪದೇ ಪದೇ ಹೇಳ್ತಾನೆ ಇದ್ರು. ಆದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಯಾವ ಈ ರೆಬಲ್ ಮುಖಂಡರು ಕೂಡ ಎಲ್ಲಿಯೂ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮಾಧ್ಯಮದ ಮುಂದೆ ಯತ್ನಾಳ್ ಅವರ ಪರವಾಗಿ ಮಾತನಾಡಲಿಲ್ಲ. ಜೊತೆಗೆ ಯತ್ನಾಳ್ ವಿರುದ್ಧವಾಗಿ ಒಂದೊಂದು ಮಾತನಾಡ್ತಾ ಇದ್ರು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಹೇಳಿದ್ದೇನೆಂದ್ರೆ ಯತ್ನಾಳ್ ಅವರು ತನ್ನ ಕೈ ಸಿಗ್ತಾ ಇಲ್ಲ, ಯತ್ನಾಳ್ ಅವರು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕಿತ್ತು, ಯತ್ನಾಳ್ ಅವರು ಯಾಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಈ ಹಿಂದೆ ವಿಜೇಂದ್ರ ಅವರ ವಿರುದ್ಧ ತಾವೇ ಸ್ವತಃ ಮಾತಾಡಿದ್ರು ಕೂಡ ಅದಾದ ನಂತರ ಯಾವಾಗ ಯತ್ನಾಳ್ ಅವರು ಉಚ್ಚಾಟನೆ ಆಯ್ತಲ್ಲ ಅದಾದ ನಂತರ ಅವರು ಕೂಡ ತಿರುಗಿ ಬಿದ್ದು ಇಲ್ಲ, ಯತ್ನಾಳ್ ಅವರು ಹಾಗೆ ಹೇಳಬಾರದು, ಯಾವುದೇ ಪಕ್ಷಕ್ಕೂ ಕೂಡ ತನ್ನನ್ನು ಬೆಳೆಸಿದಂತ ಮಾತೃ ಪಕ್ಷ ಯಾವುದೇ ಕಾರಣಕ್ಕೂ ಮುಜುಗರವಾಗುವಂತಹ ಸನ್ನಿವೇಶವನ್ನು ಉಂಟು ಮಾಡಬಾರದು. ಆ ನಿಟ್ಟಿನಲ್ಲಿ ಯತ್ನಾಳ್ ಅವರು ಮಾತಾಡಿದ್ದಾರೆ ಮತ್ತು ಅವರ ಉಚ್ಚಾಟನೆ ಮಾಡಿದ್ದಾರೆ. ಅದು ಹೈಕಮಾಂಡ್ ನಿರ್ಧಾರ ಎನ್ನುವ ಮಾತಾಡಿದ್ರು.
ಜೊತೆಗೆ ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ ಬಂಗಾರಪ್ಪ ಅಂತ ಬಿಡಿ ತನಗೆ ರಾಜ್ಯಾಧ್ಯಕ್ಷವೇ ಬೇಕೆನ್ನುವ ಒಂದು ಪಣ ತೊಟ್ಟವರು. ಅವರು ಪಕ್ಷಕ್ಕೆ ಬಂದು ಕೇವಲ 4-5 ವರ್ಷ ಆದ್ರೂ ಕೂಡ ಅವರಿಗೆ ಅಂತ ದೊಡ್ಡ ಸಾಮರ್ಥ್ಯ ಏನಿದೆ ಅನ್ನೋದು ಕೂಡ ಅವರಿಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವ್ರ ವಿಷಯ ಬೇರೆ ಕಡೆ. ಸಿದ್ದೇಶ್ವರ ಆಗಿರ್ಬೋದು ಅಥವಾ ಬಿ ಪಿ ಹರೀಶ್ ಆಗಿರ್ಬೋದು, ಬಿ ಪಿ ಹರೀಶ್ ಅವರು ಟಿಕೆಟ್ ಕೊಟ್ಟು ಗೆದ್ದು ಬಂದಂತವ್ರು, ಕುಮಾರ ಬಂಗಾರಪ್ಪ ಅವರಿಗೆ ಟಿಕೆಟ್ ಕೊಟ್ಟರು ಗೆದ್ದು ಬಂದಿಲ್ಲ, ಅದು ಅವರವರ ಮಿಸ್ಟೇಕ್ ಆಗಿರುತ್ತೆ. ಜೊತೆಗೆ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಮಿಸ್ ಮಾಡಿದ್ರು ಕೂಡ ಅವರ ಮನೆಯವರಿಗೆ ಟಿಕೆಟ್ ಕೊಟ್ಟು ಅವ್ರು ಗೆದ್ದು ಬಂದಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾರಿಗೆ ಬಿಜೆಪಿ ಪಕ್ಷದಲ್ಲಿ ಅನ್ಯಾಯವಾಗಿದೆ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು. ಈ ಎಲ್ಲದರ ನಡುವೆ ವಿಜೇಂದ್ರ ಕೂಡ ತಾನು ಸೆಟೆದು ನಿಂತು ಬಿಜೆಪಿ ಪಕ್ಷವನ್ನ ಕಟ್ಟಲೇಬೇಕು, ಸಂಘಟನೆಯನ್ನ ಮಾಡಲೇಬೇಕು. ಮುಂದಿನ 2028ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಕಂಪ್ಲೀಟ್ ಮೆಜಾರಿಟಿಗೆ ಬಂದು ಕಂಪ್ಲೀಟ್ ಮೆಜಾರಿಟಿಯನ್ನು ಪಡೆದುಕೊಂಡು ಅದು ಮೋದಿ ಅವರಿಗೆ ನಾವು ಸಮರ್ಪಣೆ ಮಾಡಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಹೈಕಮಾಂಡ್ ಅನುಮತಿಯನ್ನು ಪಡೆದುಕೊಂಡು ಇದೀಗ ರಾಜ್ಯ ಸಂಚಾರವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಡಿಕೊಂಡು ಬಂದಿದ್ದಾರೆ. ಈ ಎಲ್ಲದನ್ನ ನೋಡ್ತಾ ಇದ್ರೆ ವಿಜಯೇಂದ್ರ ಅವರಿಗೆ ಯಾವಾಗ ಬಿಜಾಪುರ ನಗರಕ್ಕೆ ಹೋದಾಗ ಒಂದು ಸಂಕೋಚ ಎದುರಾಗಿತ್ತು. ಬಿಜಾಪುರ ನಗರಕ್ಕೆ ಹೋದಾಗ ಈಗಾಗಲೇ ಯತ್ನಾಳ್ ಅವರನ್ನ ಬಿಜಾಪುರ MLA ಆಗಿರುವಂತಹ, ಬಿಜಾಪುರ ನಗರ MLA ಆಗಿರುವಂತಹ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಜೊತೆಗೆ ಯತ್ನಾಳ್ ಅವರ ಟೀಮ್ ಕೂಡ ಆ ಉಚ್ಚಾಟನೆಗೆ ವಿಜಯೇಂದ್ರ ಅವರೇ ಕಾರಣ, ವಿಜಯೇಂದ್ರ ಅವರೇ ಮೂಲ ಕಾರಣ ಎನ್ನುವ ಆಪಾದನೆಗಳು ಹೊರಿಸಿದ್ದಾರೆ. ಈ ಎಲ್ಲವನ್ನ ತಿಳ್ಕೊಂಡಂತ ವಿಜಯೇಂದ್ರ ಅವರು ಹೇಗಪ್ಪ ನಾನು ಬಿಜಾಪುರ ನಗರಕ್ಕೆ ಕಾಲಿಡ್ಲಿ, ಅಲ್ಲಿ ಸ್ವಲ್ಪ ಮುಜುಗರ ಆಗುತ್ತೆ, ಅಲ್ಲಿ ಸ್ವಲ್ಪ ಪ್ರತಿಭಟನೆ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡು ಬಿಜಾಪುರ ನಗರಕ್ಕೆ ತಮ್ಮ ಟೀಮ್ ಅನ್ನು ಕಟ್ಕೊಂಡು ಹೋಗಿರ್ತಾರೆ. ಆದ್ರೆ ಬಿಜಾಪುರ ನಗರದಲ್ಲಿ ಅವರಿಗೆ ದೊಡ್ಡ ಸ್ವಾಗತ ಸಿಗುತ್ತೆ. ಹಿಂದೂ ಕಾರ್ಯಕರ್ತರು ಹೂಮಾಲೆಯನ್ನು ಹಾಕ್ತಾರೆ. ಹಿಂದೂ ಕಾರ್ಯಕರ್ತರು ಜೈ ಬಿಜೆಪಿ ಎನ್ನುವ ಒಂದು ಘೋಷವಾಕ್ಯನ ಮೊಳಗಿಸ್ತಾರೆ. ಅಲ್ಲಿ ದೊಡ್ಡದಾದಂತಹ ಬಹುಮತ ಸಿಗುತ್ತೆ, ದೊಡ್ಡದಾದಂತಹ ಬೆಂಬಲ ಸಿಗುತ್ತೆ. ಅದರಿಂದ ಖುಷಿಗೊಂಡಂತ ವಿಜಯೇಂದ್ರ ಅವರು ನೇರವಾಗಿ ಹೇಳ್ತಾರೆ, ಬಿಜಾಪುರ ನಗರದಲ್ಲಿ ಈಗಾಗ ಕೆಲ ತಿಂಗಳಿಂದ ಸ್ವಲ್ಪ ಅವಘಡ ಆಗಿತ್ತು, ಸ್ವಲ್ಪ ಹಿನ್ನಡೆ ಆಗಿತ್ತು. ಅದಕ್ಕೆ ಕಾರಣ ಕೂಡ ಗೊತ್ತಿರುತ್ತೆ. ಆದ್ರೆ ಅಲ್ಲಿ ನಮಗೆ ಸಿಕ್ಕಂತ ಅಭೂತಪೂರ್ವವಾದ ಒಂದು ಸಂಘಟನೆ ಬೆಂಬಲ ನೋಡಿ ನಾನು ಪುಳಕಿತನಾಗಿದ್ದೇನೆ. ನಾನು ಕಂಡಂತ ದೊಡ್ಡ ಬೆಂಬಲ ಅದ್ಯಾವುದಾದ್ರು ಅಂದ್ರೆ ಅದು ಬಿಜಾಪುರ ನಗರದಲ್ಲಿ ಸಿಕ್ಕಂತ ಬೆಂಬಲ. ಹೀಗಾಗಿ ಬಿಜಾಪುರ ನಗರದಲ್ಲಿ ಸಿಕ್ಕಂತ ಬೆಂಬಲಕ್ಕೆ ಪೂರಕವಾಗಿ ನಾವು ಬಿಜೆಪಿನ ಕಟ್ಟಲೇಬೇಕು. ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರವನ್ನು ಹಿಡಿಯಲೇಬೇಕು ಎನ್ನುವ ಪಣವನ್ನ ತೊಟ್ಟ ಹಾಗೆ ಕಾಣ್ತಾ ಇರುವಂತ ವಿಜಯೇಂದ್ರ ಅವರು ಈಗ ಖುಷಿಯಾಗಿದ್ದಾರೆ. ಆದ್ರೆ ಈ ರೆಬಲ್ ಟೀಮ್ನವರು ಯಾವುದೇ ಕಾರಣಕ್ಕೂ ಕೂಡ ನಾವು ರೆಬಲ್ಗಳ ಮೇಲೆ ಮೀಟಿಂಗ್ ಮಾಡಿದ್ದು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಾಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಇದೀಗ ದೊಡ್ಡ ಪ್ಲಾನ್ ಅನ್ನು ಹಾಕೊಂಡು ಪದೇ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದಂತಹ ಸಂತೋಷ್ ಜಿ ಅವರನ್ನ ಮೀಟಿಂಗ್ ಮಾಡಿಕೊಂಡು ಪದೇ ಮೀಟ್ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಅದರಲ್ಲೂ ಮುಖ್ಯವಾಗಿ RSSಗೆ ಹತ್ತಿರವಾಗಿರುವಂತಹ ಅರವಿಂದ್ ಲಿಂಬಾವಳಿಯರ ಮುಖಾಂತರ RSSನ ದೊಡ್ಡ ಸಂಘಟನಾಕಾರರಿಗೆ ಮತ್ತು ದೊಡ್ಡ ಹುದ್ದೆಯಲ್ಲಿ ಇರುವಂತಹ ಅನೇಕರಿಗೆ ಅರವಿಂದ್ ಲಿಂಬಾವಳಿಯರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದೀಗ ದೇಶದ ಮೇಲೆ ಅಟ್ಯಾಕ್ ಆಗ್ತಿರುವ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರುವ ಸಂದರ್ಭದಲ್ಲಿ ನಾವು ಬಿಜೆಪಿ ಹಿಂದುತ್ವದ ಅಜೆಂಡಾ ಹೊಂದಿರುವಂತಹ ಬಿಜೆಪಿ ಪಕ್ಷ ಹಿಂದುತ್ವದ ಕಾರ್ಯಕರ್ತರನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದರಲ್ಲಿ ಮುಖ್ಯವಾಗಿ ಯತ್ನಾಳ್ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಈ ಎಲ್ಲ ಮುಖಂಡರನ್ನು ನಾವು ಪಕ್ಷದಲ್ಲಿ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಈಗಾಗಲೇ ಯತ್ನಾಳ್ ಉಚ್ಚಾಟನೆ ಮಾಡಾಗಿದೆ. ಅದಾದ ನಂತರ ಕೆಲವೊಂದು ಪತ್ರದ ಮುಖಾಂತರ ನೀವು ಇಲೆಕ್ಷನ್ ಅಂದ್ರೆ ಚುನಾವಣಾ ರಾಜಕೀಯದಿಂದ ದೂರ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಈಶ್ವರಪ್ಪನವರಿಗೆ ಒಂದು ಪತ್ರವನ್ನು ಕೊಟ್ಟು ಅವರು ಪ್ರಬಲ್ ಆಗುವಂತೆ ಮಾಡಿದ್ದು ಕೂಡ ಬಿಜೆಪಿ ಪಕ್ಷವಾಗಿರುತ್ತೆ. ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಅವರ ಒಂದೊಂದು ಮಾತು ಸಂವಿಧಾನ ಬದಲಾಗುತ್ತೆ ಅನ್ನುವ ಮಾತಿನಿಂದ ಹಿಡಿದು ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಪಕ್ಷದ ಟಿಕೆಟ್ ಅನ್ನು ತಪ್ಪಿಸಿ ಅವರನ್ನು ಮೂಲಿಗುಂಪು ಮಾಡಲಾಯಿತು. ಅದಾದ ನಂತರ ಸತತ 2 ಬಾರಿ ಗೆದ್ದಂತ ಕೊಡಗು ಮೈಸೂರು ಭಾಗದಲ್ಲಿ ಗೆದ್ದಂತ ಒಂದು ಹಿಂದೂ ಹುಲಿ ಅಂತ ಹೇಳ್ಬೋದು, ಅಥವಾ ಯಂಗ್ ರೆಬಲ್ ಅಂತ ಹೇಳ್ಬೋದು, ಅಥವಾ ಕೇಂದ್ರ ಸರ್ಕಾರದಿಂದ ಜಾಸ್ತಿ ಅನುದಾನ ತಂದಿರುವಂತಹ ಪ್ರತಾಪ್ ಸಿಂಹ ಅವರನ್ನ ಮೂಲೆಗುಂಪು ಮಾಡಿ ಯಾವುದೋ ರಾಜಕೀಯ ಉದ್ದೇಶದಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು JDS ಬಲಾಢ್ಯವಾಗಿ ಬೆಳೆಯಬೇಕು, ಈ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರ ಮಾತು ಕೇಳಿಯೋ ಅಥವಾ ಬೇರೆ ಅವರ ಮಾತು ಕೇಳಿಯೋ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳ ಹರಿಕಾರನಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿ ಅಲ್ಲಿ ಮೈಸೂರು ದೊರೆ ಆಗಿರುವಂತಹ ಯದುವೀರ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟು ಅವರು ಗೆಲ್ಸ್ಕೊಂಡು ಬಂದಿದ್ದು ಕೂಡ ಒಂದು ಕಡೆ ಹಿಂದುತ್ವದ ಕಾರ್ಯಕರ್ತನ ಮೂಲಿಗುಂಪು ಮಾಡಿದೆ ಎನ್ನುವ ಅಪವಾದಕ್ಕೆ ಬಿಜೆಪಿ ಸ್ವತಃ ತಳ್ಳಲ್ಪಟ್ಟಿತು. ಇವೆಲ್ಲವನ್ನ ನೋಡಿಕೊಂಡಂತ ಇವೆಲ್ಲದ ರಿಪೋರ್ಟ್ ಅನ್ನು ತರಿಸಿಕೊಂಡಂತ ಹೈಕಮಾಂಡ್ ಕೂಡ ಅರವಿಂದ್ ಲಿಂಬಾವಳಿಯರ ಮುಖಾಂತರ ಪದೇ ಒಂದು ರಿಪೋರ್ಟ್ ಅನ್ನು ತರಿಸಿಕೊಂಡು ಕರ್ನಾಟಕದಲ್ಲಿ ಹಿಂದುತ್ವದ ಅಲೆ ಹೇಳ್ತಾ ಇದೆ, ಹಿಂದುತ್ವದ ಪರವಾದ ಅಲೆ ಹೇಳ್ತಿದೆ. ಹಾಗಾಗಿ ಹಿಂದುತ್ವದ ಕಾರ್ಯಕರ್ತನ ಯಾವುದೇ ಕಾರಣಕ್ಕೂ ನಾವು ದೂರ ಮಾಡಬಾರದು. ಒಂದು ವೇಳೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಿಗೆ ಮುಂದುವರೆದರೆ ವಿಜಯೇಂದ್ರ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಗುರುತಿಸಲ್ಪಟ್ಟರೂ ಕೂಡ ಯತ್ನಾಳ್ ಅವರನ್ನ
ಅವರ ವಿರೋಧಿಯಾದಂತ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರಲೇಬೇಕು. ಅವರಿಗೆ ರಾಜ್ಯದ ರಾಜಕೀಯಕ್ಕೆ ಬರಲಿಕ್ಕೆ ಮನಸ್ಸಿಲ್ಲ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ, ಹಾಗಾಗಿ ನಾನು ಬರುವುದಿಲ್ಲ ಅನ್ನುವ ಒಂದು ಒತ್ತಾಯವನ್ನ, ಒಂದು ಹಠವನ್ನು ಹಿಡಿದ್ರು ಕೂಡ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರಬೇಕು ಎನ್ನುವ ಒಂದು ದೊಡ್ಡ ಜವಾಬ್ದಾರಿಯನ್ನ ಅರವಿಂದ್ ಬೆಲ್ಲದವರಿಗೆ ಹೈಕಮಾಂಡ್ ಕೊಟ್ಟಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಲಭ್ಯವಾಗಿದೆ. ಯಾಕಂದ್ರೆ ಕಳೆದ 20 ದಿನಗಳ ಹಿಂದೆ ಒಂದು ದೊಡ್ಡದಾದಂತಹ ರಿಪೋರ್ಟ್ ಅನ್ನು ತೆಗೆದುಕೊಂಡು ಕರ್ನಾಟಕದಲ್ಲಿ ಏನೇನಾಗ್ತಿದೆ ಎಲ್ಲರ ರಿಪೋರ್ಟ್ ಅನ್ನು ತೆಗೆದುಕೊಂಡು ಜೆ.ಪಿ. ನಡ್ಡಾ ಮತ್ತು ಅಮಿತ್ ಶಾ ಅವರ ಮಧ್ಯೆ ಮಾತುಕತೆಯಾಗಿದೆ. ಅವರನ್ನ ಕರೆಸಿಕೊಂಡು ಕೇಂದ್ರ ಶಿಸ್ತು ಸಮಿತಿ ಆಗಿರ್ಬೋದು, ಕೇಂದ್ರ ಹೈಕಮಾಂಡ್ ನ ದೊಡ್ಡ ನಾಯಕರು ಅರವಿಂದ್ ಬೆಲ್ಲದವರ ಮಾಹಿತಿಯನ್ನು ಪಡೆದುಕೊಂಡು ಇದೀಗ ಅವರಿಗೆ ಮತ್ತೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅರವಿಂದ್ ಬೆಲ್ಲದವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಯತ್ನಾಳ್ ಅವರನ್ನ ಮನವೊಲಿಸಲಿಕ್ಕೆ ಟ್ರೈ ಮಾಡಬೇಕು. ಯಾಕಂದ್ರೆ ಅವರು ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದವರು ತುಂಬಾ ವರ್ಷಗಳ ಕಾಲ ಹಳೆಯ ಸ್ನೇಹಿತರಾಗಿದ್ದಾರೆ. ಯಾಕಂದ್ರೆ ಅರವಿಂದ್ ಬೆಲ್ಲದವರು ತುಂಬಾ ಬುದ್ಧಿವಂತರು. ಅವರು ಈಗಾಗಲೇ ಸಾಫ್ಟ್ವೇರ್ ಉದ್ಯೋಗದಲ್ಲಿ ಬಿಟ್ಕೊಂಡು ಬಂದು ರಾಜ್ಯ ರಾಜಕಾರಣಕ್ಕೆ ಬಂದಂತವ್ರ ಜೊತೆಗೆ ಆಗಿನ ಕಾಲದ ಈ ಪಠ್ಯ ಪುಸ್ತಕಗಳನ್ನ ಡಿಜಿಟಲ್ಕರಣ ಮಾಡುವಲ್ಲಿ, ಆ ಸಾಫ್ಟ್ವೇರ್ ಅನ್ನ ಒದಗಿಸುವಲ್ಲಿ ಸರ್ಕಾರಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಅರವಿಂದ್ ಬೆಲ್ಲದವರ ಮಾತನ್ನ ಕೇಳ್ತಾರೆ. ಯಾಕಂದ್ರೆ ಯತ್ನಾಳ್ ಅವರಿಗೆ ಗೊತ್ತಿದೆ ಅರವಿಂದ್ ಬೆಲ್ಲದವರು ಎಂತ ಬುದ್ಧಿವಂತರು ಎನ್ನುವ ಕಾರಣದಿಂದಾಗಿ ಯತ್ನಾಳ್ ಅವರು ಸ್ವತಃ ರಾಜ್ಯದಲ್ಲಿ ಒಬ್ಬ ಮುಖಂಡನ ಮಾತು ಕೇಳ್ತಾರೆ ಅಂದ್ರೆ ಅದು ಅರವಿಂದ್ ಬೆಲ್ಲದವರ ಮಾತನ್ನ ಕೇಳ್ತಾರೆ ಎನ್ನುವುದು ಈಗ ಹೈಕಮಾಂಡ್ಗೂ ತಿಳಿದಿದೆ. ಆ ಮುಖಾಂತರ ಬೊಮ್ಮಾಯಿ ಮತ್ತು ಅರವಿಂದ್ ಬೆಲ್ಲದವರನ್ನ ನೇರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡಿರುವಂತಹ ಯತ್ನಾಳ್ ವಿಷಯದಲ್ಲಿ ನೇರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡಿರುವಂತಹ ಕೇಂದ್ರ ಹೈಕಮಾಂಡ್ ಅರವಿಂದ್ ಬೆಲ್ಲದವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಅದೇನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿಯ ತನಕ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರಲ್ಲ, ಅಲ್ಲಿಯ ತನಕ ನಾವು ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗೆ ವಿಜೇಂದ್ರ ಅವರು ನಮ್ಗೆ ಅಲ್ಟರ್ನೇಟಿವ್ ಆಪ್ಷನ್ ಆಗಿ ಕಾಣ್ತಿಲ್ಲ, ಅವರು ಪ್ರಮುಖ ಆಪ್ಷನ್ ಆಗಿ ಕಾಣ್ತಾರೆ. ನೀವು ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡ್ಬೇಕು ಅಂದ್ರೆ ಮತ್ತೆ ಯಾರು ಆಪ್ಷನ್ ನಮ್ಗೆ ಕಾಣ್ತಿಲ್ಲ. ಯಾಕಂದ್ರೆ ಅಲ್ಲಿ ಲಿಂಗಾಯತರಾಗಿ ಗುರುತಿಸಿಕೊಂಡರು ವಿಜೇಂದ್ರ ಅವರ ಜೊತೆ ಯಡಿಯೂರಪ್ಪನವರ ಕಪ ಕಟಾಕ್ಷ ಕೂಡ ಅವರಿಗಿರುತ್ತೆ, ಮತ್ತು ಕರ್ನಾಟಕದ ಮಠಮಾನ್ಯಗಳ ಸಪೋರ್ಟ್ ಕೂಡ ವಿಜೇಂದ್ರ ಅವರಿಗಿರುತ್ತೆ. ಮತ್ತು ವಿಜೇಂದ್ರ ಅವರು ಈಗಾಗಲೇ 47-48 ವಯಸ್ಸಿನ ಆಸ್ಪಾಸ್ನವರು. ಹಾಗಾಗಿ ಅವರು ದೃಢ ಹುಮ್ಮಸ್ಸಿನಿಂದ, ದೊಡ್ಡ ಶಕ್ತಿಯಿಂದ ಇಡೀ ರಾಜ್ಯಾದ್ಯಂತ ಸಂಚರಿಸುವ ಶಕ್ತಿ ಕೂಡ ಅವರಿಗಿದೆ. ಜೊತೆಗೆ ಅವರು ಪಕ್ಷಕ್ಕೆ ಬೇಕಾಗುವಂತ ಒಂದು ಸಂಪನ್ಮೂಲಗಳನ್ನು ಕೂಡ ಒದಗಿಸಬಲ್ಲರು. ಚುನಾವಣೆ ಅಂದ್ರೆ ಬೇಕಾಬಿಟ್ಟಿ ಮಾಡ್ಲಿಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ಎಲ್ಲವೂ ಆಗತ್ತೆ, ಎಲ್ಲವೂ ಖರ್ಚಾಗತ್ತೆ, ಎಲ್ಲವೂ ನೋಡ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ಲಿಕ್ಕೆ ತಕ್ಕುದಾದಂತ ವ್ಯಕ್ತಿ ಆಗಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಯತ್ನಾಳ್ ಅವರು ಕೂಡ ಪಕ್ಷಕ್ಕೆ ಬೇಕಾಗುತ್ತೆ, ಯತ್ನಾಳ್ ಅವರ ಸೇವೆ ಕೂಡ ಬೇಕಾಗುತ್ತೆ, ಮತ್ತು ಯತ್ನಾಳ್ ಅವರ ಹಿಂದುತ್ವದ ಅಜೆಂಡಾ ಕೂಡ ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನೀವು ಏನಾದರೂ ಒಂದು ಪ್ಲಾನ್ ಅನ್ನ ಮಾಡಲೇಬೇಕು. ಒಂದ್ ವೇಳೆ ರಾಜಕಾರಣಕ್ಕೆ ಬರ್ಲಿಕ್ಕಾಗಲ್ಲ, ಯಾಕಂದ್ರೆ ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯತ್ನಾಳ್ ರಾಜ್ಯ ರಾಜಕಾರಣಕ್ಕೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೂ ಕೂಡ ಅವರನ್ನ ರಾಷ್ಟ್ರ ರಾಜಕಾರಣ ಕಡೆ ಮುಖ ಮಾಡಿ ಅವರನ್ನ ಬಿಜಾಪುರದಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಕೊಟ್ಟು, ಅಂದ್ರೆ ಬಿಜಾಪುರದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಂಘಟನೆಯನ್ನ ಮಾಡ್ಲಿಕ್ಕೆ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಬರುವ ಎನ್ನುವ ಪ್ಲಾನ್ ಅನ್ನು ಕೂಡ ಹೈಕಮಾಂಡ್ ಅರವಿಂದ್ ಬೆಲ್ಲದವರಿಗೆ ಹೇಳಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಯಾರಂದ್ರೆ ಅದು ರೆಬಲ್ ಟೀಮ್. ಒಂದು ಮೂಲದ ಪ್ರಕಾರ ರೆಬಲ್ ಟೀಮ್ ನ ಮಾತನ್ನ ಕೇಳಿ ಯತ್ನಾಳ್ ಅವರು ಮೋಸ ಹೋಗಿದ್ದಾರೆ ಎನ್ನುವ ಒಂದು ಮಾತು ಕೇಳಿ ಬಂದ್ರು ಕೂಡ ರೆಬಲ್ ಟೀಮ್ನವರು ಸತತವಾಗಿ ಪದೇ ದಿನ ಅರವಿಂದ್ ಬೆಲ್ಲದವರ ಮುಖಾಂತರ ದೊಡ್ಡ ಸಂಪರ್ಕವನ್ನು ಇಟ್ಕೊಂಡು ತಮ್ಮ ರಿಪೋರ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಯತ್ನಾಳ್ ಅವರು ಹೊರಗೆ ಹೋಗಿದ್ರಿಂದ ಏನೇನಾಯ್ತು, ಅಥವಾ ಹಿಂದುತ್ವ ಕಾರ್ಯಕರ್ತರನ್ನ ಮೂಲೆಗುಂಪು ಮಾಡೋದ್ರಿಂದ ಪಕ್ಷಕ್ಕೆ ಏನೆಲ್ಲ ಅನಾಹುತ ಆಗುತ್ತೆ ಎನ್ನುವ ಒಂದೊಂದು ರಿಪೋರ್ಟ್ ಅನ್ನ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಮತ್ತು ಅರವಿಂದ್ ಲಿಂಬಾವಳಿ ಅವರು ಕೂಡ ಇದೀಗ ಅರವಿಂದ್ ಬೆಲ್ಲದವರಿಗೆ ಕೊಟ್ಟು ಆ ರಿಪೋರ್ಟ್ ಅನ್ನ ಕೇಂದ್ರಕ್ಕೆ ರವಾನಿಸುವಂತ ಒಂದು ದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಕೂಡ ಅಳಿದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಇದೀಗ ದೊಡ್ಡ ಒಂದು ನಿರ್ಣಯವನ್ನ ಮಾಡುವಂತ ಪರಿಸ್ಥಿತಿ ಬಂದ್ಮುಟ್ಟಿದೆ. ಅದರ ಮೊದಲ ಹಂತವಾಗಿ ಈ ಮೇ 15ರ ಒಳಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮತ್ತೆ ಆಯ್ಕೆ ಆಗ್ತಾರೆ ಎನ್ನುವ ದೊಡ್ಡ ಸುಳಿವು ಸಿಕ್ಕ ನಂತರ ಇದೀಗ ಯತ್ನಾಳ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಂಡು ಅವರಿಗೆ ದೊಡ್ಡದಾದಂತಹ ಹುದ್ದೆಯನ್ನು ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಕೂಡ ಪ್ಲಾನ್ ಮಾಡಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಹಿಂದುತ್ವದ ಕಾರ್ಯಕರ್ತನ ಮೂಲಿಗುಂಪು ಮಾಡಿದ್ರಲ್ಲಿ ಇದು ಯತ್ನಾಳ್ ಅವರ ಮೊದಲಲ್ಲ. ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರನ್ನ ಟಿಕೆಟ್ ಕೊಡದೆ ಅವರನ್ನ ಮೂಲಿಗುಂಪು ಮಾಡಲಾಯಿತು. ಈಶ್ವರಪ್ಪನವರಿಗೆ ಟಿಕೆಟ್ ಕೊಡದೆ ಅವರನ್ನ ಸಕ್ರಿಯ ರಾಜಕಾರಣ ದೂರ ಇರುವಂತೆ ಒಂದು ಪತ್ರವನ್ನು ಕೂಡ ಕೊಡಲಾಯಿತು. ಅದೇ ರೀತಿ ಶೆಟ್ಟವರನ್ನು ಕೂಡ ಪಕ್ಷದಿಂದ ದೂರ ಉಳಿಯುವಂತೆ ಒಂದು ಸೂಚನೆಯನ್ನು ಕೊಟ್ಟರು ಕೂಡ ಅದಾದಂತೆ ಯಾವೆಲ್ಲ ಡೆವಲಪ್ಮೆಂಟ್ ಆಯ್ತು ಎನ್ನುವುದು ಕೂಡ ಈಗ ಜನರ ಮುಂದಿದೆ. ಪ್ರತಾಪ್ ಸಿಂಹ ಅವರು 2 ಸಲ ಗೆದ್ದು ಬಂದ್ರು ಕೂಡ 3ನೇ ಸಲ ಅವರಿಗೆ ಟಿಕೆಟ್ ಕೊಡದೆ ಒಬ್ಬ ಹಿಂದುತ್ವದ ಕಾರ್ಯಕರ್ತನ ಮೂಲೆಗುಂಪು ಮಾಡಿದರೆ ಎನ್ನುವ ಅಪವಾದ ಕೂಡ ಪಕ್ಷದ ಮೇಲಿದೆ. ಜೊತೆಗೆ ಇವೆಲ್ಲದರ ನಡುವೆ ದೇಶದ ಮೇಲೆ ಹಿಂದುತ್ವದ ಹುಲಿಗಳನ್ನೇ ಹೊಡೆದು, ಹಿಂದುತ್ವದ ಕಾರ್ಯಕರ್ತನೇ ಹೊಡೆದು, ಹಿಂದೂಗಳನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಹಿಂದೂಗಳು ಸದೃಢವಾಗಿರ್ಬೇಕು, ಹಿಂದೂಗಳ ಪಕ್ಷ ಒಂದು ದೊಡ್ಡ ಸದೃಢವಾಗಿರ್ಬೇಕು ಎನ್ನುವ ದೃಷ್ಟಿಯಲ್ಲಿ
ಹಿಂದುತ್ವದ ಕಾರ್ಯಕರ್ತರು ಮತ್ತೆ ಬಿಜೆಪಿಗೆ ಬರಲೇಬೇಕೆನ್ನುವ ಹೈಕಮಾಂಡ್ ನಿರ್ಧಾರ ಈಗ ಯತ್ನಾಳ್ ಅವರಿಗೆ ಹೊರವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದ್ ಕಡೆ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಆಗ್ತಾರೆ ಎನ್ನುವುದು ಸ್ಪಷ್ಟವಾದ ಸಂದೇಶ ನಮಗೆ ಸಿಕ್ಕರೆ, ಮತ್ತೊಂದು ಕಡೆ ಯತ್ನಾಳ್ ಅವರು ಕೂಡ ಬಿಜೆಪಿಗೆ ಬರ್ತಾರೆ, ಅದು ರಾಷ್ಟ್ರ ರಾಜಕಾರಣಕ್ಕೆ ಮರಳ್ತಾರೆ ಎನ್ನುವ ಒಂದು ಸಂದೇಶ ಇದೀಗ ಸಿಗ್ತಾ ಇದೆ. ಏನೇ ಆಗ್ಲಿ ಬಿಜೆಪಿ ಉಳಿಬೇಕು, ಹಿಂದೂ ಕಾರ್ಯಕರ್ತರು ಉಳಿಬೇಕು ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬೇಕು, ಜೊತೆಗೆ ಯತ್ನಾಳ್ ಅಂತ ಹಿಂದುತ್ವದ ಹುಲಿ ಕೂಡ ಬಿಜೆಪಿಗೆ ಬರಬೇಕು ಎನ್ನುವುದು ಜನಾಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.